ಎಂತ ಮಾತು ಅಂತಾರೆ ನಿಮ್ಮ ಅಪ್ಪ ನಂಗೇನೆ ಮೊದಲಿಂದೆಲ್ಲ ಮರ್ತಿದ್ಯೇನೋ ಅಂತ ಹೇಳಿ ಕಷ್ಟಪಟ್ಟು ಹೋದವನೇ ನನ್ನ ಗಂಡ ಕೆಲಸ ತಗೊಂಡವನೆ. ನಾನು ಸುಮ್ಮನಿದ್ದೆ, ಯಾಕೆ ಸುಮ್ಮನೆ ಗಲಾಟೆ ಮಾಡ್ಕೊಂಬೋದು ಅಂತ. ನೀನು ಎಣ್ಣೆ ಅನ್ನಿಸ್ಕೊಂಡಾಗಿದ್ದಾನು ಮೈಯೆಲ್ಲ ಉರಿತೈತೆ ತನ್ವಿ. ಹೋಗ್ಬಿಟ್ಟು ಸರಿಯಾಗಿ ಅಂದ್ಬಿಡೋಣ ಅಂತ ಅನ್ನಿಸ್ತೈತೆ ನನಗೆ. ನನಗೆ ಇವ್ರು ನೋಡ್ತಾ ಇದ್ರೆ ಇವ್ರು 3 ಜನನು ಸರಿಯಾಗಿ ಅಂದ್ಬಿಡೋಣ ಅಂತ ಅನ್ನಿಸ್ತೈತೆ. ಅನ್ನಿಸ್ಕೊಂಡು ನಾನು ಹೆಂಗೆ ಸುಮ್ಮನೆ ಬಂದಲ್ಲಪ್ಪ ಅಂತ ರಾತ್ರಿ ಎಲ್ಲ ನನಗೆ ನಿದ್ದೆನೂ ಬರಲಿಲ್ಲ. ಅದು ಬೇರೆ ರಾತ್ರಿ ಎಲ್ಲ ನನಗೆ ಹುಷಾರಿಲ್ಲದಕ್ಕೂ ಅದಕ್ಕೂ ನಿದ್ದೆನೇ ಬರಲಿಲ್ಲ. ಅದಕ್ಕರ್ಧ ಟೆನ್ಷನ್ ಮಾಡ್ಕೊಂಡು ನನಗೆ ವಾಂತಿ ಆಯಿತು ಅನಿಸುತ್ತೆ. ಯಪ್ಪ 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 ಸಾಕತ್ತು ನನಗೆ ರಾತ್ರಿ ಇದಾದಂಗೆ ಆಗ್ಬಿಡ್ತು. ಅದಕ್ಕೆ ಇಲ್ಲ, ನಾನು ಅನ್ಬೇಕು ಇವ್ರನ್ನ, ನನ್ನ ಗಂಡ ಓದೇವನೇ ಕಣೆ ಕೆಲಸ ತಗೋಣ, ನಿಮಗೇನೇ ಬೇಕು ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಮಾತಾಡಮ್ಮ, ಯಾಕೆ ನೀನು ಸುಮ್ಮನೆ ಇರ್ತೀಯ? ಸುಮ್ಮನೆ ಇದ್ರೆ ಅದಕ್ಕೆ ಮತ್ತೆ ಸದಾ ತಗೊಂಬದ ಅತ್ತೆಯರು ಯಾಕೆ ಮಾತಾಡ್ಬೇಕು ಅವರು? ನೀನು ಮಾತಾಡು, ಸುಮ್ಮನಿರ್ಬೇಡ. ಈ ಸುಗುಣತೆ ಭಾರಿ ಐತೆ. ನೋಡು ಎಲ್ಲರಿಗೂ ಪಿಟಿಂಗ್ ಇಕ್ಕಿ ಹೆಂಗ್ ಮಾಡ್ತೈತೆ ಅವಳಿಂದಲೇನೆ. ನಾನು ಅವಾಗ ಅಯ್ಯ ಅಂದಿದ್ದೀನಿ ಅನ್ಬೇಡ ಈ ಸುಗುಣನಿಂದ. ಇವಳಿಗೆ ಇನ್ನೆಂತ ಹೊತ್ತು ಬರುತ್ತೋ ಏನೋ ಇಂತಾರೆ ಗಣೆ ಚೆನ್ನಾಗಿರೋದು ಘನವಾಗಿ. ನಾನು ಇವಳಿಗೆ ಏನು ಬರುತ್ತೋ ಏನೋ ಅಂತ ಅನ್ಕೊಂಡಿದ್ದೆ. ನೋಡಿ ಘನವಾಗ ಇದ್ದಾಳೆ. ಅಬ್ಬಾ ಅಲ್ಲ ಎಲ್ಲೋದು ನಮ್ಮ ಚಿಕ್ಕಪ್ಪನಿಗೂ ಹೇಳ್ಕೊಟ್ಟವಳೆ. ಒಳ್ಳೆಳಲ್ಲ ಇವಳು ಸುಗುಣ. ನಮ್ಮ ಚಿಕ್ಕಪ್ಪ ಮಾತಾಡಿಸ್ತಿತ್ತು ಎದ್ದಾಗ ಬೇರೆನೆ. ಇವಳು ಒಳ್ಳೆಳಲ್ಲ ಈ ಸುಗುಣ. ನನಗಾಲೇನೆ ಇವಳ ಮೇಲೆ ಅನುಮಾನ. ಇವ್ರು ಒಳ್ಳೆಯರಲ್ಲ ಇವರು. ನಾಳೆ ಇಲ್ಲಿಗೆ ಬಂದವ್ರಿ, ನಾನು ಇಲ್ಲಿರೋದು ನೋಡಿ ನಾಳೆ ಇಲ್ಲಿಗೆ ಬಂದವ್ರಿ. ಇವ್ರು ಹೆಣ್ಮಕ್ಳು ತ ನಾನು ಒಯ್ಯಂದಿದ್ದೀನಿ ಅಂದರೆ ನನ್ನಷ್ಟು ಯಾರೋ ಒಯ್ಯಂದಿಲ್ಲ ಬಿಡು. ಮಾತಾಡೋಗಮ್ಮ ಸರಿಯಾಗಿ ಅನ್ನಾಗಮ್ಮ. ಬರೀ ನೀನು ಇಲ್ಲಿ ಮಾತಾಡಿದ್ರೆ ಯಾರು ಕೇಳ್ತಾರೆ ಹೇಳು? ಹೋಗಿ ಸರಿಯಾಗಿ ಅನ್ಬೇಕು. ಯಾಕೆ ನಮ್ಮ ಸುದ್ದಿಗೆ ಬರ್ತೀರಾ? ನಾವೇನು ನಿಮ್ಮ ಸುದ್ದಿಗೆ ಹಂಗೆ ಬರ್ತೀವ? ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೋಬೇಕು ಅಂತ ನೀನು ಅನ್ಬೇಕಣಮ್ಮ. ನೀನು ಸುಮ್ಮನಿರ್ಬಾರ್ದು. ಋತುಕ ಸರಿಯಾಗಿ ಅನ್ನು ಹೇಳ್ತೀನಿ. ಮತ್ತು ನಿಮ್ಮ ತಂಟೆಗೆ ಬರಬಾರ್ದು ಅವ್ರು ಯಾವತ್ತೂ. ಸರಿಯಾಗಿ ಮಾತಾಡಬೇಕು. ನೀನು ಸುಮ್ಮನಿದ್ದಷ್ಟು ಅವ್ರು ಬಿಡು ಇವಳ್ದೇನು ಅಂತಾರೆ. ನೆನ್ನೆಸ್ ನೀನು ಹಂಗೆ ಅನ್ನಿಸ್ಕೊಂಬಂದಿದ್ಯಲ್ಲ ಋತುಕ. ನೀನು ಯಾರ ಹತ್ರನೂ ಒಂದು ಮಾತು ಕೇಳ್ದಿಲ್ದಾಳು, ನೀನು ಅವ್ರ ಹತ್ರ ಹೆಂಗೆ ಅನ್ನಿಸ್ಕೊಂಬಂದೆ? ಸರಿಯಾಗಿ ಅನ್ಬೇಕಾಗಿತ್ತು. ಅಂತೀನಿ ಅಂದ್ಬಿಡ್ತೀನಿ. ನಿಮ್ಮಿಂದ ನಾನು ಅಯ್ಯ ಅಂದಿದ್ದೀನಿ. ನೀವೆಷ್ಟು ಅಯ್ಯ ಅನ್ಸಿದ್ದೀರ ನನ್ನ? ಅದನ್ನ ಹೇಳ್ರಿ ನೀವು ಮೊದಲಿಂದ ಈಗಿಂದ ಹೇಳ್ಬೇಡ್ರಿ ಅಂತೀನಿ. ನನ್ನ ಗಂಡ ಓದವನೇ ಕೆಲಸ ತಗೊಂಡವನೇ. ಇವತ್ತು ಪುಕ್ಸಟ್ಟೆ ಗೌರ್ಮೆಂಟ್ ಕೆಲಸನೇ ಆಗಲಿ, ಇವತ್ತು ಕೆಲಸ ಮಾಡಿದ್ರೆ ಮತ್ತೆ ಸಂಬಳ ಕೊಡೋದು ನನ್ನ ಗಂಡನಿಗೆ. ಈಗ ಕೆಲಸ ತಾಣಿದೀಯಾ ಅಂತ ಎಲ್ಲರಿಗೂ ನಾನು ಸರ ಮಾಡಿಸ್ಕೊಟ್ಟು ಅವೆಲ್ಲ ಇದು ಮಾಡಿದ್ವಲ್ಲ, ಅದಕ್ಕೆ ನನಗಂತೂ ಈಗ ನೊಂದ್ಕೊಳಂಗಾಗುತ್ತೆ. ಯಾಕನ ಮಾಡಿಸ್ಕೊಟ್ನೋ ಏನೋ ಅಂತ ಹೇಳಿ. ನಮಗೆ ಇದ್ದಿದ್ರೆ ನಮ್ಮ ಮಕ್ಳು ಮರಿಗಾಗೋದು. ಯಾಕನ ನಾನು ಸರ ಮಾಡಿಸ್ಕೊಟ್ನಲ್ಲಪ್ಪ ಅಂತ ಹೇಳಿ ಈಗ ಹಂಗೆ ನೊಂದ್ಕೊಳಂಗಾಗ್ತೈತೆ ನನಗೆ. ಮತ್ತೆ ಮಾಡಿಸ್ಕೊಂಡು ಕೊಡಬಾರ್ದಾಗಿತ್ತು. ಏನು ದಿಮಾಕ್ ಮಾಡ್ತಾರೆ ಅತ್ತೆಯರು. ದಿಮಾಕು ಯಪ್ಪ ನೋಡಿದ್ರೆ ಗೊತ್ತಾಗುತ್ತಮ್ಮ ತಾಯಿ ಇವ್ರನ್ನ. ಪಾಪ ಋತುವಾಕ ಹೆಂಗೆ ಅಯ್ಯಂದಿತ್ತಪ್ಪ ಇಂಥವ್ರತಾಗೆ ಅನ್ಸುತ್ತೆ. ನೋಡಿದ್ರೆ ಹಂಗೆ ಹೇಳು ಅನ್ಸೋದು. ನಾನಂತೂ ಮೊದಲಿಂದ ಎಷ್ಟು ನೆನೆಸ್ಕೊಂತೀನ ಕಣೆ ಬರು, ತುಂಬ ನೆನೆಸ್ಕೊಂತೀನಿ. ಅಯ್ಯಪ್ಪ ಮೊದಲು ನೋಡಪ್ಪ ನಾವು ಹೆಂಗಿದ್ವಿ. ಅವಾಗಂತೂ ನಮ್ಮ ಅಪ್ಪ ಬೇರೆ ಇರಲಿಲ್ಲ. ನಮ್ಮಮ್ಮ ಇವತ್ತು ಎಷ್ಟು ಕಷ್ಟಪಡ್ತು ನಮ್ಮನ್ನೆಲ್ಲ ಓದ್ಸೋಕ್ಕಾಗಲಿ ನಮ್ಮನ್ನೆಲ್ಲ ಸಾಕೋಕ್ಕಾಗಲಿ ಅಂತ ನಾನಂತೂ ಮೊದಲಿನ ನೆನೆಸ್ಕೊಂತೀನಿ. ಯಾಕೋ ಇವಳು ಇಲ್ಲೇ ಓಡಾಡ್ತಾ ಇದ್ದಾಳಲ್ಲ, ಯಾಕೋ ಹಿಂಗೆ ದುಡ್ಡು ಕುಟ್ಕೊಂಡು ನೋಡ್ಕೊಂಬರ್ತಾ ಇದ್ದಾಳೆ ನಮ್ಮ ಕಡೆಗೇನೆ. ಬರ್ಲಿ ನಡಿಯೇ, ಅವಳು ಏನು ಮಾಡ್ತಾಳೆ ನೋಡೋಣ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಬರ್ತಾ ಇದೀವಿ. ಏನಾರ ಮಾತಾಡಿ ಸರಿಯಾಗಿ ಹೇಳೋದು ನಡಿಲ್ಲ ಅವಳಿಗೆ. ನಾವು ಒಳ್ಳೆ ಮಾತನಾಗ ಹೇಳ್ದಷ್ಟು ನಮ್ಮನ್ನು ಇದು ಮಾಡ್ಕೊಂಡವಳು ಅವಳು. ಭಾಳ ಒಂಥರ ಇದು ಮಾಡ್ತಾಳೆ ನಮಗೆ. ನಾವು ಎಷ್ಟಂತ ಸುಧಾರ್ಸೋಣ ನಡಿಯೇ, ಅದೇನಾಗುತ್ತೋ ಆಗಲಿ ನೋಡೇ ಬಿಡೋಣ. ನೀವು ಮರ್ತಿದ್ದೀರಾ ಮೊದಲಿಂದೆಲ್ಲನ. ಈಗ ನನ್ನ ಗಂಡನ ನೆನ್ನೆ ಬೈಕ್ ಬಂದಂಗೆ ಮಾತಾಡ್ತೀರಾ. ಮೊದಲಿಂದೆಲ್ಲ ಮರ್ತಿದೀಯಾ ಅಂತ ಎಲ್ಲರೂ ಮರ್ತವ್ರೆ. ನೀವೇನು ಮರ್ತಿದ್ದೀರಾ? ನೀವೇನೇನು ಕಮ್ಮಿನೇ? ನೀವು ಮರ್ತಿದ್ದೀರಾ? ಮುಂಚೆಗೆ ಹೆಂಗಿದ್ರಿ? ಬಂದು ನನ್ನ ಕೊಳ್ಳಿಗೆ ಸೂತ್ಕೊಂಡು ಎಷ್ಟು ಅನ್ನಿಸ್ತಿದ್ರಿ. ಯಾವಾಗಲೂ ನಮ್ಮನೆ ತಕ್ಕೆ ಒಬ್ರು ತಪ್ತಿದಂಗೆ ಒಬ್ರು ತಪ್ತಿದಂಗೆ ಒಬ್ರು. ಈ ಸುಗುಣನಿಂದ ಅಂತೂ ಭಾಳ ಅಯ್ಯದಿದ್ದೀನಿ ನಾನು. ಅದನ್ನ ಹೇಳಲ್ಲ. ನನ್ಗೊಬ್ಳಿಗೆ ಹೇಳ್ತೀರಿ ನೀವು? ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪು ನೀರೋದು ಕಲೀರಿ. ಜಾಸ್ತಿ ಮಾತಾಡಕ್ಕೆ ಬಂದರೆ ನನ್ನ ಹತ್ರ ನಡೆಯಲ್ಲ ನೋಡಿ, ಹೇಳಿರ್ತೀನಿ. ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಇರಬೇಕು. ಜಾಸ್ತಿ ಮಾತಾಡೋದು ಗಾಂಚಲಿ ಮಾತುಗಳಿವೆಲ್ಲ ಬಿಡಬೇಕು. ನಾನಂತೂ ನಿಮಗೆ ನನ್ನ ಮುರುಗಲ್ಲ, ನಾನು ಏನಿದ್ರು ಡೈರೆಕ್ಟಾಗೆ ಮಾತಾಡ್ತೀನಿ. ನಿಮ್ಮಿಂದ ನಿಮ್ಮ 3 ಜನ ಹೆಣ್ಮಕ್ಳಿಂದ ಅಯ್ಯ ಅಂದಿದ್ದೀನಿ ಅಂದರೆ ನಾನು ಅಷ್ಟು ಅಯ್ಯ ಅಂದಿದ್ದೀನಿ. ಬಂದು ನಮ್ಮನೆ ಬಾಗಿಲುಗಳಿಗೆ ಸೇರ್ಕೊಂಡು ಎಷ್ಟು ಅಯ್ಯ ಅನ್ಸಿದ್ರೆ ನೀವು ಮೊದಲಿಂದ ಮರ್ತು ಈಗ ಮಕ್ಕಳು ಮೊಮ್ಮಕ್ಕಳು ಅಂತ ಹೇಳಿ ಮನೆಗಿನ ಕಟ್ಕೊಂಡು ಈಗೆಲ್ಲನ ಎಲ್ಲ ನೆಟ್ಟಾಗ ನೇರಕ್ಕಿರೋದಕ್ಕೆ ಮಾತಾಡ್ತೀರ. ಈಗ ನಾನೇನು ತವ್ರ ಮನೆಗೆ ಬರಲ್ಲ ಅಂತ ನೀನು ಎನ್ನೆಸ್ಲೆ ಮಾತಾಡ್ಬೇಕಾಯ್ತು ಕಣೆ. ಇವತ್ತೇನೇ ಬಂದು ಮಾತಾಡೋದು ನೀವು? ಈಗ ಬಂದವಳೆ ಇನ್ನು ಮಾತಾಡೋಕ್ಕೆ ಸುಮ್ಮನೆ ಹೋಗೆ. ನಾವೇನೇನು ನಿಂದೇನು ತಿಂದಿಲ್ಲ. ನಡೆ ಬರೋಕ್ಕೆ ಎಂದಾನ ಒಂದು ದೊಳ್ಳೆ ಸೀರೆ ತಂದಿಲ್ಲ ಏನಿಲ್ಲ. ಏನೋ ಬೇಡ ನಮ್ಮ ತಮ್ಮ ಇರೋಣ ಹಬ್ಬ ಅಂತ ಸುಮ್ಮನಾಗಿದ್ದೀವಿ. ಏನೋ ಬಿಡತ್ತ ಹೋಗ್ಲಿ ಅಂತ ಹೇಳಿ. ಆಸೆ ಇಲ್ದಾರು ನೀವೇನು ಮಾಡಿಕೊಟ್ರು ಹಿಂಗೇನೆ ಒಂದೊಂದು ಸರ ಮಾಡಿಸ್ಕೊಟ್ಟವನಲ್ಲಿ. ನಮ್ಮ ಅಕ್ಕೆ ಹಾಕ್ಯಂಡು ಸೆನಕ್ಕಿರ್ಲಿ ಅಂತ ನಿಮ್ಮ ತಮ್ಮ ಸರ ಮಾಡಿಸ್ಕೊಟ್ಟ. ಇವಾಗ ಇದ್ರೆ ಮಾಡಿಸ್ಕೊಡ್ತಿರ್ಲಿಲ್ಲ.
ಸರ ಮಾಡಿಸ್ಕೊಟ್ಟಿರೋದನ್ನ ಮರ್ತಾ ಇದ್ರ ನೀವು. ಸರ ಮಾಡಿಸ್ಕೊಂಡು ಕೊಟ್ಟು ನಿಮ್ಮನ್ನ ಹಂಗೇನೆ ಹೆಂಗೆ ನೋಡ್ಕೊಂಡ್ರು. ಗನ್ವ ರೇಷ್ಮೆ ಸೀರೆ ತಗೊಂಬಂದು ಮಟನ್ ಸಾರು ಮಾಡಿಕ್ಕಿ ಎಲ್ಲ ನೋಡ್ಕೊಂಡಿದ್ದೀವಿ. ಅವಾಗಲೇ ಬೇರೆ ರೋತು ಈಗಲೇ ಬೇರೆ ರೋತು. ಅವಾಗಲೇ ಒಂದು ತರಕ್ಕಿದ್ದೆ, ಈಗಲೇ ಒಂದು ತರಕ್ಕಾಗಿದ್ದಿ. ಅವಾಗ ಒಂದಿಟ್ಟು ಪರವಾಗಿರ್ಲಿಲ್ಲ. ಹಂಗಿದ್ದೆ. ಯಾರಿಗನ ಕಷ್ಟ ಸುಖ ಅಂದರೆ ಮರುಗ್ತಿದ್ದೆ. ಈಗೆಲ್ಲ ಮರುಗ ಅಂತದ್ದೈತೆ ನಿನಗೆ. ನಮ್ಮ ಅಮ್ಮ ನಂಗೆಲ್ಲ ಮಾತಾಡಬೇಡ್ರಿ. ಯಾಕೆ ನೀವು ಮಾತಾಡೋದು? ಅಪ್ಪ ಋತು ಅಕ್ಕ ಸ್ಮೂತು. ನಾವು ಅಕ್ಕ ನಂಗೆಲ್ಲ ಮಾತಾಡಬೇಡಿ ನೀವು. ಬಾಯಿ ಮುಚ್ಕೊಂಡಿರು. ನೀನು ಮಾತಾಡಿದ್ದಿ ಅಂದ್ರೆ ಸರಿ ಆಗಲ್ಲ. ನಿಂದೆ ಎಷ್ಟೇ ನಡಿ ಆಚಿಕೆ. ನೀನೇನ ಮಾತಾಡೋದು? ನಾನುಂಟು, ನನ್ನ ತಮ್ಮ ಉಂಟು, ತಮ್ಮನ ಹೇಳ್ತೀನಿ, ತಮ್ಮನ ಮಗಳು ಅವ್ರು ಮಾತಾಡ್ಲಿ. ನೀನು ಯಾವಳೆ ಮದುವೆದಾಗ ಮಾತಾಡಕ್ಕಿಲ್ಲಿ? ಅವಳು ನಮ್ಮ ಒಬ್ಳನ್ನ ಜೊತೆ ಹಾಕೊಂಡು ಓಡಾಡ್ತಾಳೆ. ಎಂದು ಬರುತ್ತಾ ಗೊತ್ತಿಲ್ಲ. ನಾವು ಯಾರ ಜೊತೆಗಾನ ಓಡಾಡ್ತೀವಿ, ನಾವು ಯಾರ ಜೊತೆಗಾದ್ರೂ ಇರ್ತೀವಿ. ನಿಮ್ಗೆ ಯಾಕೆ ಏನಕ್ಕೆ ನೀವು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ನಾವು ಸುಮ್ಮನೆ ಹೋಗ್ತಿದ್ವಿ ತಾನೆ, ಸುಮ್ಮನೆ ಹೋಗೋದು ಕಲಿ. ಜಾಸ್ತಿ ಎಕ್ಸ್ಟ್ರಾ ಮಾತುಗಳು ಬೇಡ. ಮಾತುಗಳು ಆಡ್ತಾ ಇದ್ರೆ ಸುಮ್ಮನೆ ಎಲ್ಲೆಲ್ಗೋ ಹೋಗ್ತಿರ್ತಾವ ಮಾತುಗಳು. ಜಾಸ್ತಿ ಎಕ್ಸ್ಟ್ರಾ ಯಾರಿಗೂ ಮಾತು ಬೇಡ. ಹೋಗು ಸುಮ್ಮನೆ. ನೀವು ನ್ಯಾವ್ಯದಾರಲ್ಲ, ನೀವು 3 ಜನನೂ. ಓಟು ಬಿಟ್ಟಾರ ನೀವು. ನಿಮ್ಗೆ ಊರಾಗೆ ನಿಮ್ಗೆ ಯಾರು ಮರ್ಯಾದೆ ಕೊಡಲ್ಲ. ಎಂತ ಮಾತಾಡ್ತೀಯ? ಏನು ಮಾತಾಡ್ತೀಯ ನೀನು? ಏನು ಮಾತಾಡ್ತೀಯ? ಸರಿಯಾಗಿ ಮಾತಾಡೋದು ಕಲಿ. ಸುಮ್ಮನೆ ಮಾತಾಡ್ಬಿಟ್ಟಿದ್ಯಾ ಅಂದ್ರೆ ಸರಿಯಾಗಲ್ಲ. ನಮ್ಮಮ್ಮಗೆ ಯಾಕೆ ಹೊಡಿತಿದ್ರ? ಅತ್ತೆ ಸುಮ್ಮನೆ ಬಿಡ್ರಿ. ನಮ್ಮ ಅಪ್ಪಗೆ ಹೇಳಿದ್ರೆ ಅಷ್ಟೇ ನಿಮಗೆ. ನಮ್ಮ ಅಪ್ಪನ ಹತ್ರ ಹೇಳ್ಬೇಕಾಗುತ್ತೆ. ಹಾಗೆ ನಿಮ್ಮ ಅಪ್ಪನ ತೆಗೆ ಹೇಳಾಗೆ ಕರ್ಕೊಬರಗೆ ಹೋಗಿ ನಿಮ್ಮ ಅಪ್ಪನ ಎದುರಿಗೆ ಕೊಡ್ತೀವಿ. ಇಂಥ ಮಾತಾಡಿದ್ರೆ ಮತ್ತೆ ಯಾರೇ ಸುಮ್ಮನಿರ್ತಾರೆ? ನೀವು 3 ಓಟು ಬಿಟ್ಟಾರು ಅಂತಂದ್ರೆ ನೀವು 3 ಸರಿ ಇಲ್ಲ ಅಂತ ಕೇಳ್ತಾಳೆ. ಏನು ಮಾಡಿದೀವಿ ಅಂತ ಬಾರೆ ಹೇಳ್ಕೊಂಡು ಹೋಗ್ತೀವಿ, ತೋರಿಸು. ಎಲ್ಲರೂ ಮಾಡಿರ್ತಾರೆ ತಪ್ಪು. ಏನು ತಪ್ಪು ಮಾಡ್ದಿಲ್ದಾರೆ ಯಾರು? ಏನೆಲ್ಲ ಸಾಚ ಇದ್ದಾರೆ. ಈಗ ನಿನ್ನ ಮಗಳೇನು ತಪ್ಪು ಮಾಡಿಲ್ವೇನೆ? ನಿನ್ನ ಮಗಳು ಮದುವೆ ಯಾಕೆ ಎಲ್ಲ ಆಗಿರೋ ಮದುವೆ ಯಾಕೆ ಮತ್ತೆ ಕ್ಯಾನ್ಸಲ್ ಆಯಿತು? ನಿನ್ನ ಮಗಳು ಅಶಾರತ್ತನ್ನ ಇಷ್ಟಪಟ್ಟು ಆಮೇಲೆ ನಾನು ಅಶಾರತ್ತನ ಮದುವೆ ಆಗಲ್ಲ, ಆಮೇಲೆ ಭುವನ್ ಮದುವೆ ಹಾಕಿ ನಿಮ್ತ ಭುವನ್ ಜೊತೆ ಮದುವೆ ಸೆಟ್ ಮಾಡಿಸ್ಕೊಂಡು ತಿರ್ಗಾ ಅಶಾರತ್ತನಿಂದ ಓಡಾಡಿದ್ಲಲ್ಲೇ. ಏನೇ ನಿನ್ನ ಮಗಳೇನು ನ್ಯಾಯದಾಳೇನೆ? ಎಲ್ಲರೂ ತಪ್ಪು ಮಾಡಿರ್ತಾರೆ ಒಂದು ಟೈಮಲ್ಲಿ. ಅದು ವಯಸ್ಸಿಗೆ ತಕ್ಕನಂಗೆ ತಪ್ಪು ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಆ ವಯಸ್ಸು ಮೀರಿದಾಗ ಅವ್ರಿಗೆ ಬುದ್ಧಿ ಬರುತ್ತೆ, ಅವರೇ ಸುಮ್ಮನೆ ಆಗ್ತಾರೆ. ಈಗ ನಾನು ತಪ್ಪು ಮಾಡು ಅಂದ್ರೆ ನಾನು ಮಾಡ್ತೀನೇನೆ? ನಾನು ಮಾಡಲ್ಲ ಅಂತ ಅಲ್ಕ ಕೆಲಸನ. ನಮಗೆ ಬುದ್ಧಿ ಬಂದೈತೆ. ಆ ಟೈಮ್ನಾಗ ಎಲ್ಲರೂ ತಪ್ಪು ಮಾಡಿರ್ತಾರೆ. ನೀವು ಒಳ್ಳೆಯರಲ್ಲ ಅಂತಂದರೆ ಹಂಗಾರೆ ಇವಳು ಮಕ್ಕಳು ಏನು ತಪ್ಪು ಮಾಡೇ ಇಲ್ಲ. ಯಾಕೆ ನಮ್ಮದು ಬಯಲಿ ಬಿದ್ದೈತೆ, ನಿಮ್ಮ ಬಯಲಿ ಬಿದ್ದಿಲ್ಲ ಅಷ್ಟೇನೆ. ನನಗೆಲ್ಲ ಗೊತ್ತಿರೋಂಥ ವಿಚಾರನೇನೆ. ಬಾಯಿ ಮುಚ್ಕೊಂಡಿರು. ಮಾತಾಡಿದ್ವಿ ಅಂದ್ರೆ ಸರಿ ಹೋಗಲ್ಲ. ನಾ ಮಾತಾಡಬಾರ್ದು ಅಂತಿದ್ದಂಗೆಲ್ಲ ನಿಂದು ಯಾಕೋ ಜಾಸ್ತಿ ಆಗ್ತೈತಿ. ಮತ್ತೆ ನೀವು ಯಾಕೆ ಮಾತಾಡೋದು? ಮತ್ತೆ ಯಾಕಂಬದ್ ನೀವು ಬಂದಿರೋರು ತಂಗಿ ಮನೆಗೆ ಬಂದಿರೋರು ಸುಮ್ಮನೆ ಮುಚ್ಕೊಂಡು ಹೋಗ್ಬೇಕು. ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಸುಮ್ಮನೆ ಹೋಗೋದು ಬಿಟ್ಟು ಸುಮ್ಮನೆ ಇದು ಮಾಡಿದ್ರೆ ನಮ್ಗೆ ಹೋಗೋದು ಗೊತ್ತೈತೆ ಕಣೆ. ಮುಚ್ಚ ಬಾಯಿ. ನೀನು ಯಾಕೆ ನೀನು ಮಾತಾಡೋದು? ನೀನು ಯಾಕಂಬದ್ ನೀನು? ನಿಂದೇನನ್ನ ನಾವು ತಿಂದಿದ್ರೆ ಮಾತಾಡು. 3 ಒಂದಾಗ ಬಂದಿದ್ದೀರಾ? ನಾನೇನು ಎದ್ರಕಮಲ್ಲ. 3 ಜನ ಅಲ್ಲ 6 ಜನ ಒಂದಾಗ ಬಂದ್ರು ಎದ್ರಕಮಲ್ಲ ನಾನು. ಬರ್ರಿ ನಿನ್ನ ತಮ್ಮ. ಕೇಳ್ತೀನಿ. ನನ್ನ ಮೇಲೆ ಕೈ ಮಾಡ್ತಾ ಇದ್ದೀರಿ ನೀವು. ಮಾತಾಡೋದೇನೈತೆ ಮಾತಾಡ್ಬೇಕಪ್ಪ. ಕೈ ಮಾಡಿದ್ರೆ ಹೆಂಗೆ ಸರಿ ಹೋಗುತ್ತೆ? ಯಾಕೆ ನೀವು ಕೈ ಮಾಡ್ತೀರಾ? ಕೈ ಮಾಡಬಾರ್ದು. ಮಾತಾಡೋದೇನೈತೆ ಅದನ್ನು ಮಾತಾಡ್ಬೇಕು. ಹಿಂಗಲ್ಲ ಅಂದ್ರೆ ಹಿಂಗೆ ಅಂತ ಹೇಳಿ ಬಾಯ್ ಬಿಟ್ಟು ಮಾತಾಡಬೇಕು. ಸುಮ್ಮನೆ ಹಿಂಗೆ ಮಾಡಿದ್ರೆ ಅದು ಹೆಂಗೆ ಸರಿ ಆಗುತ್ತೆ? ನಿಮ್ದೊಳ್ಳೆ ಸವಾಸ ಆಯಿತು. ನೀನು ಮಾತಾಡಬೇಡ. ನೀನು ಸುಮ್ಮನೆ ನೀನು. ನಾವು ಮಾತಾಡೋದಯ್ಯ. ಅವಳು ಏನಾಯ್ತು ನೆಟ್ಟಿಗೆ ಮಾತಾಡ್ಬೇಕು. ಅವಳು ಇವತ್ತು ನೀನು ಸರಿ ಇಲ್ಲ, ನಿನ್ನ ಮಕ್ಳು ಸರಿ ಇಲ್ಲ ಅಂತಂದ್ರೆ ನೀನು ಸುಮ್ಮನಿರ್ತೀಯನೆ? ನಮ್ಮ ಮಕ್ಳನ್ನ ಯಾಕಂತೀಯ? ನಿಮ್ಮಷ್ಟೇ ನನ್ನ ಮಕ್ಳು ಯಾರಿಗೇನು ಕಾಟ ಕೊಟ್ಟಿಲ್ಲ ಹೇಳು ಹೋಗಿ. ಅವ್ರಿಗೆ ಗೊತ್ತೈತೆ ಹೆಂಗಿರ್ಬೇಕು ಅಂತ. ನೀವು ಬಂದಿಲ್ಲಿ ಜೋರು ಮಾಡ್ದಟ್ಟಿಗೆ ಎದ್ರಿಕಮ್ಮಲ್ಲ. ಬರಲಿ ನಿನ್ನ ತಮ್ಮ. ಅದೇನು ಕೈ ಮಾಡಿದ್ರೆ ಕರ್ಕೊಂಬತ್ತೀನಿ. ಕಂಪ್ಲೇಂಟ್ ಆಗ್ಲಿ ಹೇಳು. ಕರ್ಕೊಂಬತ್ತೀನಿ. ಕರ್ಕೊಂಬಾರೆ ಅದೇನಾಗುತ್ತೆ ಆಗಲಿ ನೋಡೇ ಬಿಡೋಣ. ಮತ್ತೆ ಮಾತಾಡೋ ಮಾತುಗಳ ಸರಿಯಾಗಿ ಮಾತಾಡಬೇಕು. ಸುಮ್ಮನೆ ಬಾಯಿ ಐತೆ ಅಂತ ಹೆಂಗೆ ಬೇಕಂಗೆ ಮಾತಾಡಿದ್ರೆ ಯಾವಳು ಕೇಳಲ್ಲ ಕಣೆ. ಇಲ್ಲಿ ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡಿರ್ಬೇಕು. ನಾವು ನಮ್ಮ ತಂಗಿ ಮನೆಗೆ ಬಂದ್ರೆ ನಿನ್ಗೆ ಯಾಕೆ ಒಟ್ಟು ರೀ? ಬರಬಾರ್ದಂಗಾದ್ರೆ ನಮ್ಮ ತಂಗಿ ಮನೆಗೆ ನಾವು ಯಾಕೆ ಒಟ್ಟು ಹುರ್ಕಮ್ಮನಮ್ಮ? ನೀವು ಬಂದಿರೋದಕ್ಕೆ ನಾನೇನು ಒಟ್ಟು ಹುರ್ಕಮ್ಮಲ್ಲ ಏನಿಲ್ಲ. ಮತ್ತೆ ನಿನ್ಗೆ ಒಟ್ಟು ಉರಿತಾ ಇರೋದಕ್ಕೆ ನಮ್ಮ ಅಕ್ಕರೆಲ್ಲ ಬಂದ್ರಲ್ಲ ಅಂಬದು ನಿನ್ಗೆ ಒಟ್ಟುರಿ ಅಷ್ಟೇ. ಎಲ್ಲ ಚೆನ್ನಾಗಿ ಇದ್ದಾರಲ್ಲ 3 ಜನನು. ಎಲ್ಲ ಮನೆಗಿನ ಕಟ್ಕೊಂಡು ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ನನ್ನ ತಗೇನು ಮುಚ್ಚು ಮರ ಇಲ್ಲ. ನಿನ್ಗೆಲ್ಲ ಕಳ್ಕೊಂಡು ಮನೆ ಬಾಕ್ಲಕ್ಕೆ ಬಂದಿದ್ರೆ ನಿನ್ನ ತಕ್ಷಿ ತೂ ಅಂತ ಉಗಿಸ್ಕೊಂಡು ನೀನು ಅಂಬದ ಅನ್ನಿಸ್ಕೊಂಡು ನೀನು ಹಾಕಿರೋ ಮುದ್ದೆ ತಿನ್ಕೊಂಡು ಮನೆಯಿಂದ ಹೊರಕ್ಕೆ ಹಾಕೊಂಬೋದು ಆಗ್ಲಲ್ಲನ ಅಂಥವೆಲ್ಲ ಮಾಡ್ಕೊಂಡಿದ್ದರೆ ನಿನ್ಗೆ ಅವಾಗ ಖುಷಿ ಆಗೋದು. ಈಗ ಯಾಕಂದರೆ ಒಂದಿಟ್ಟು ಉಮ್ಮಂಗೂಡಂಗೆ ಇದೀವಲ್ಲ, ನಮ್ಮ ಮಕ್ಕಳು ಮರಿ ದುಡ್ದು ಒಂದಿಟ್ಟು ಮನೆಗಿನ ಕಟ್ಕೊಂಡಿದ್ದೀವಲ್ಲ, ಅದಕ್ಕೆ ಒಟ್ಟುರಿ. ಅವಳೆ ನಮ್ಮ ಅಕ್ಕರ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿರು. ಅವತ್ತು ಅದೇ ಬಂದೆ ತಮ್ಮ ಹೆಂಡತಿಯಾಗಿ ಒಂದಿನ ಮುಂದಾಗಲೇ ಬಂದು ಎಲ್ಲ ಮಾಡ್ಬೇಕಮ್ಮ. ಒಟ್ಟುರಿ ಇರೋದಕ್ಕೆ ಮತ್ತೆ ಅವಾಗ ಬಂದು ಹಂಗೆ ಓಡಾಗಿದ್ದು. ನಿಂಗೆ ಯಾಕೆ ನಾನು ಒಬ್ಳು ಕಟ್ಟೆ ಇನ್ನು ನಾನು ಚೆನ್ನಾಗಿರ್ಬೇಕು ಅಂಬದು ನಿನ್ಗೆ ಒಟ್ಟುರಿ ಅಷ್ಟೇ. ಒಟ್ಟೂರಿ ಇರೋದಕ್ಕೆ ನೀನು ಹಿಂಗೆ ಮಾಡೋದು.
ನಿನಗೆ ಬಿಡು, ನಾವು ಚೆನ್ನಾಗಿರ್ಲಿ ಅವರು ಚೆನ್ನಾಗಿರ್ಲಿ ಅವಾಗಂತ ಹಂಗೆ ಕಷ್ಟಪಟ್ರು, ಇವಾಗ ಅದು ಚೆನ್ನಾಗಿರ್ಲಿ 3 ಜನ ಅಕ್ಕ ತಂಗಿಯವರು ಅಂಬ ಅಂತ ಮನ್ಸಿದ್ದಿದ್ರೆ ನಿನಗೆ ಮಾಡ್ತಿರ್ಲಿಲ್ಲ. ಹಿಂಗೆ ಪುಟಕುನ್ ಬಂದು ಹಿಂಗೆ ಪುಟಕುನ್ ಯಾಕೆ ಕೊಡೋದೆ? ಒಟ್ಟುರಿ ನೀನು ಸಹಿಸ್ಕೊಂಬಕ್ಕೆ ಆಗಲಿಲ್ಲ, ಯಾಕೆ ಕುಟು ಮಾತಾಡಲಿಲ್ಲ, ಏನಿಲ್ಲ, ಏನಕ್ಕೆ ಮಾತಾಡಲಿಲ್ಲ? ಒಟ್ಟುರಿಗೆ ತಾವೆಲ್ಲ ಮಾತಾಡಬಾರ್ದು ಅಂತ ನಾವು ಮನಸ್ನಾಗ ಇಕ್ಕೊಂಡಿದ್ದೀವಿ. ನೀನು ಮಾಡ್ದಾವೆಲ್ಲ ಮನಸ್ನಾಗ ಇಕ್ಕೊಂಡಿದ್ದೀವಿ. ನೀನು ನಮ್ಮ ಅಕ್ಕ ಇಬ್ಬರು ಮನೆ ಕಟ್ಟಿದ್ರು ನಿನ್ಗೆ 7 ಅಟ್ಟೋರಿ. ನಾನು ಇನ್ನೂ ಒಂದು ವಾರ ಇದ್ದಂಗೆ ಹೋಗಿ ನಮ್ಮ ಅಕ್ಕರ ಮನೆ ಗೃಹ ಪ್ರವೇಶಕ್ಕೆಲ್ಲ ಮಾಡಿ ಎಲ್ಲ 7 ಮಾಡಿದ್ದೀವಿ. ನೀನು ಒಂದು ದಿವಸ ನೀನು ಮುಂದಾಗನ ಬರಲಿಲ್ಲ. ಪೂಜೆ ಆಗೋ ಟೈಮ್ನಾಗ ಯಾರೋ ನೆಂಟರು ಬಂದಂಗೆ, ಯಾರೋ ಬೇರೆ ಯಾರು ಬಂದಂಗೆ ಬಂದಿದ್ದು ಹೋಗಿದ್ದು. ಯಾಕೆ? ನಮ್ಮ ಅಕ್ಕರೆಲ್ಲ ಮನೆ ಕಟ್ಟಿರೋದು ನಿನ್ಗೆ ಒಟ್ಟೂರಿ. ನಾನು ಯಾಕೆ ಒಟ್ಟೂರ್ಕಮ್ಮ? ನಾನು ಯಾರು ನೋಡಿ ಒಟ್ಟೂರ್ಕಮ್ಮಲ್ಲ. ನಮ್ಗೆ ಒಟ್ಟೂರ್ಕಮ್ಮ ಅಂತ ಬುದ್ಧಿ ಇಲ್ಲ, ನಮ್ಮ ಹತ್ರ ಒಳ್ಳೆ ಬುದ್ಧಿ ಇರೋದು. ನಾವೇ ಒಟ್ಟೂರ್ಕಮ್ಮ? ನಾವು ಒಟ್ಟೂರ್ಕಮ್ಮಲ್ಲ ಬಿಡು. ಅಲ್ಲ ಒಟ್ಟೂರ್ಕಂತೀವಿ ಅಂತ ಕೇಳ್ತೀಯ? ನಾವು ಹಂಗೆಲ್ಲ ಒಟ್ಟೂರ್ಕಮ್ಮರಾಗಿದ್ರೆ ನಂಗೆ ಹಿಂಗಿರ್ತಿರ್ಲಿಲ್ಲ. ದೇವ್ರು ನಮ್ಗೆ ಅದಕ್ಕೆ ಹಿಂಗೊಂದು ತನ ಕೊಟ್ಟಿರ್ಲಿಲ್ಲ. ನಾವೇನು ಯಾರ ಮನೆ ಬಾಗ್ಲಕ್ಕೆ ನಾವೇನು ಸುತ್ತರ್ಕೊಂಡು ಹೋಗಿಲ್ಲ. ನಾವು ಇನ್ನೂವರೆಗೂ ಆಗಲಿ ಹೇಳು, ನಾವು ಯಾರ್ತಾಗೂ ಚೀತು ಅಂತ ಉಗಿಸ್ಕೊಂಡಿಲ್ಲ. ನಾವು ಹಂಗೇನೆ, ನಾವು ಕರೆಕ್ಟಾಗಿ ಇರೋದು. ನೀನು ಎಲ್ಲರಿಗೂ ಹಂಗೆ ಅನ್ಸೋದು. ನಾವು ಕರೆಕ್ಟಾಗಿದ್ದೀವಿ ಅಂತ ಅವ್ರವ್ರಿಗೆ ಹಂಗೆ ಅನಿಸುತ್ತೆ. ನಾನು ಕರೆಕ್ಟಾಗಿದ್ದೀನಿ ಅಂತ ನನಗೆ ಅನಿಸುತ್ತೆ. ನಿನಗೆ ಅನ್ಸಿದ್ರೆ ಸಾಲದು. ನೋಡಿದ್ರಲ್ಲ ವೀಕ್ಷಕರೇ, ಮತ್ತೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ? ನೀವು 3 ಜನನು ಓಟು ಬಿಟ್ಟವರು, ನೀವು ಒಳ್ಳೆಯವರಲ್ಲ, ನೀವು ಸರಿ ಇಲ್ಲಮ್ಮ, ನೀವು 3 ಜನನು ಅಂತ ಹೇಳಿ ಹೆಂಗೆ ಅಂತಾಳೆ ನೋಡ್ರಿ. ಅದಕ್ಕೆ ಮತ್ತೆ 3 ಜನನು ಹಿಡ್ಕೊಂಡು ಸರಿಯಾಗಿ ಬಾರಿಸ್ಬಿಟ್ವಿ. ಯಾರು ಹಂಗೆಲ್ಲ ಮಾತಾಡ್ಬೇಡ, ಸರಿಯಾಗಿ ಮಾತಾಡೋದು ಕಲಿ ಅಂತ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.